ಒಂದು ನಮಗೆ ಇದು ಡೆಫಿನೆಟ್ ಒಂದು ನೆನಪು ಹಳೇದಂದರೆ ಒಂದಷ್ಟು ಫ್ಲ್ಯಾಶಸ್ ಆಫ್ ಮೆಮರೀಸ್ ಬರ್ತಾ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಂದು ಇವತ್ತು ಐ ಥಿಂಕ್ ಕರೆಯೋಕ್ಕೆ ಕಾರಣ ಒಂದು ಯೂಟ್ಯೂಬಲ್ಲಿ, ನೆಟ್ಫ್ಲಿಕ್ಸಲ್ಲಿ, ಅಮೆಝಾನಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟ್ರಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ, ಅದು ನಮ್ಮ ಫ್ಯಾನ್ ಫಾಲೋವಿಂಗ್ ಆಗಲಿ, ಅದನ್ನು ಎಂಜಾಯ್ ಮಾಡೋ ಸ್ಟೈಲು, ಪಬ್ಲಿಕಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರೆಸ್ಪಾನ್ಸ್ ಸಿಕ್ತು. ಐ ಥಿಂಕ್ ಅದು ತುಂಬ ಅಪರೂಪ. ಆ್ಯಂಡ್ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ, ನನ್ನ ಜೀವನದ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ. ಸೊ ಹೆಸರು ನನ್ನ ಲೈಫಲ್ಲಿ ಅದು ಮೊದಲ ಅಕ್ಷರನೇ ಈ ಚಿತ್ರ. ಸೊ ಈ ಚಿತ್ರ ನನಗೆ ಲೈಫಲ್ಲಿ ನಮಗೆ ಆಗ ಗುರಿ ಏನಿರಲಿಲ್ಲ. ಒಂದಷ್ಟು ಫ್ರೆಂಡ್ಸ್ ಇದ್ದಿದ್ದು ನನಗೆ ಪ್ರೆಸ್ನವರ ಟೈಮಲ್ಲಿ. ನಾನು ಇದ್ದಿದ್ದು ಪ್ರೆಸ್ನವ್ರ ಜೊತೆ. ಐ ಥಿಂಕ್ ಕೆಲವರಿಗೆ ಗೊತ್ತು ಟೈಮಲ್ಲಿ ಇಷ್ಟು ಜನ ಇದ್ರು ಅಂತ. ವಾಸವ್ರಿಗೆ ಗೊತ್ತು ನನಗೆ, ಬೇರೆ ಯಾರಿದ್ರು? ಒಬ್ಬರೇ ಅಲ್ಲ, ಟೈಮಲ್ಲಿ ಅವ್ರು ಇದ್ದಿದ್ದು ಒಬ್ಬರೇ ಕಾಣುತ್ತೆ. ಆಮೇಲೆ ಆಗ ರಿಲೇಷನ್ ವಿತ್ ದ ಪ್ರೆಸ್ ವಾಸ್ ಟೋಟ್ಲಿ ಡಿಫ್ರೆಂಟ್. ಪ್ರತಿಯೊಬ್ಬರಿಗೂ ಪರ್ಸನಲ್ ರ್ಯಾಪ್ ಹೋಯ್ತು, ಪ್ರತಿಯೊಬ್ಬರು ಪ್ರೆಸ್ನವ್ರ ಹತ್ರ ಪರ್ಸನಲ್ ರ್ಯಾಪ್ ಹೋಯ್ತು. ಈ ಚಿತ್ರದಲ್ಲಿ ಒಂದು ನಾನು ಹೇಳ್ಬೇಕಂದ್ರೆ, ಆ ಟೈಮಲ್ಲಿ ಪ್ರೆಸ್ನವ್ರದ್ದು ಒಂದು ನೇಚರ್ ಅಂತ ಹೇಳಿದ್ರೆ, ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ, ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮು. ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝಿನಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತು, ಟೋಟಲ್ ನೆಗೆಟಿವ್ ಪಿಕ್ಚರ್, ಇಲ್ಲ ಚೆನ್ನಾಗಿಲ್ಲ ಅಂತ. ಈ ಬಿಲೀವ್ ಇಟ್ ಆರ್ ನಾಟ್, ನೆಕ್ಸ್ಟ್ ವೀಕಿಗೆ ಟೋಟಲ್ 2 ಪೇಜ್ ಫುಲ್ ಪೇಜ್ ಬರೀ ಬಗ್ಗೆ ಹಾಕಿದ್ರು. ಅಂದರೆ ಅದಕ್ಕೆ ಅಂಟ್ಕೊಂಡಿಲ್ಲ, ಜನ ಒಪ್ಕೊಂಡಿದ್ರು ಅಂದ ಕೂಡಲೇ. ಐ ಡೋಂಟ್ ನೋ, ನೆನಪಿದೆಯಾ? ವೆರಿ ನೆಕ್ಸ್ಟ್ ವೀಕ್ ಟೋಟಲ್ 2 ಫುಲ್ ಪೇಜ್ ಕವರೇಜ್ ಕೊಟ್ಟಿದ್ರು. ದ ಪ್ರೀವಿಯಸ್ ದ್ಯಾಟ್ ವಾಸ್ ದ ಆಟಿಟ್ಯೂಡ್ ಆಫ್ ದ ಪ್ರೆಸ್. ಓಕೆ, ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ಸೀರಿಯಸ್ ರಿಪೋರ್ಟು. ದ್ಯಾಟ್ ವಾಸ್ ಅಂದ್ರೆ ಇನ್ನೊಂದು, ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್. ಆ ಟೈಮಿಗೆ ಇದು ಎಕ್ಸೆಪ್ಟ್ ಆಗದಿರೋಂಥ ಚಿತ್ರ. ಪೆಡ್ಡ ಹುಡುಗರು ಇಷ್ಟಪಟ್ಟರು ಅಂತ ಬಂತುವಿನ ಫಸ್ಟು 2 ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್. ಒಂಥರ ಚಿತ್ರ 100%. ಆಲ್ ನಿಮ್ಮದು ಆಟೋ ಡ್ರೈವರ್ಸ್ ಆಗಲಿ, ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಮ್ಯಾಸಿವ್ ಹಿಟ್. ಐ ಥಿಂಕ್ ನಾವು ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ, ಬೈ ಡಿಸೆಂಬರ್ ಸಾಂಗ್ ಲಕಿಲಿ ವರ್ಕೌಟ್ ಆಯಿತು. ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು. ಹೇಳ್ಕೊಳಕ್ಕೊಂದೂರು ಜಾಗಕ್ಕೆ ಮಾರಿಕಣ್ಣು ಇದ್ದಿದ್ದು. ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕ್ಕೊಂದೂರು ಲಿರಿಕ್ಸ್ ತಂದು ಕೊಟ್ಟರು, ಕಂಪೋಸ್ ಮಾಡಬೇಕಂತ. ನೆಕ್ಸ್ಟ್ ಡೇ ರೆಕಾರ್ಡಿಂಗ್. ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗ್ಬೇಕು. ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್, ಮೈಸೂರನ ಸ್ವಾಮಿ ರಾಗದಲ್ಲಿ ಹಿಟ್ ಆಗಿತ್ತು. ಸೊ ಇದನ್ನು ವಿ ಹ್ಯಾಡ್ ಟು ರೀಕಂಪೋಸ್. ಆ್ಯಂಡ್ ಈ ಸಾಂಗ್, ಪರ್ಟಿಕ್ಯುಲರ್ ಸಾಂಗ್ ಹಾಕಿದಕ್ಕೆ ಹೇಳ್ತಾ ಇದ್ದೀನಿ, ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರಾನಂದ ಸ್ವಾಮಿ ಮಗ ರಾಜು ಆನಂದ ಸ್ವಾಮಿಯಿಂದ. ಗುರು, ಈ ಹಾಡೋದನ್ನು ಬಿಟ್ಟಿದ್ದೀನಿ ನಾನು. ಏನಕ್ಕೆ ಕೇಳಿದ್ರೆ, ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಂತೆ. ಸೊ ಒಂದು ಹಾಡನ್ನು ಮತ್ತೆ ಕಂಪೋಸ್ ಮಾಡಿದಾಗ ಅದನ್ನು ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ. ದಟ್ಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರಿಗೆ ಸಿಕ್ಕಿದ್ದು. ಇನ್ನೊಂದು ಹೇಳ್ಬೇಕಂದ್ರೆ, ನನ್ನನ್ನು ಈ ರಂಗಕ್ಕೆ ತಂದಿದ್ದು ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿದ್ದಾರೆ. ಚಿತ್ರ ಆಗಲಿ, ಉಪೇಂದ್ರ ಚಿತ್ರ ಆಗಲಿ, ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನಲ್ಲಿ ಇದ್ದಿದ್ದು ಮನೋಹರ್ ಸರ್. ಮಾರಿಕಣ್ಣು ಆ್ಯಕ್ಚುಲಿ ನಮಗೆ ಯಾರಿಗೆ ಇಷ್ಟ ಆಗಿಲ್ಲ ಟೀಮಲ್ಲಿ, ಐ ಥಿಂಕ್ ಎಲ್ರಿಗೂ ಗೊತ್ತು. ಮಾರಿಕಣ್ಣು ನಮಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥನ ಪ್ರೊಡ್ಯೂಸರ್ಗೆ. ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು. ನಾವೆಲ್ಲ ಸ್ವಲ್ಪ ಅಪ್ಪೀಟ್ ಅಂತ ಇದ್ದ ಕೂಡಲೇ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ. ಸೊ ಅದನ್ನು ಆ್ಯಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿದ್ದಾರೆ, ಗೊತ್ತಿಲ್ಲ? ಇಲ್ಲ ಬಂದಿದ್ದಾರೆ. ಜಗನ್ನಾಥ್ ಅವ್ರ ಸೆಲೆಕ್ಷನ್, ಅವ್ರದ್ದು ಮತ್ತು ಮನೋಹರ್ದು ಇಬ್ಬರದು ಇದು ಚೆನ್ನಾಗಿದೆ, ಇಟ್ಕೊಳ್ಳೋಣ ಅಂತ ಸೆಲೆಕ್ಷನ್. ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸೆಲೆಕ್ಷನಲ್ಲಿ ನಾವು ಸ್ವಲ್ಪ, ಸೊ ನಮ್ದು ಆ್ಯಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್, ಉಪೇಂದ್ರ ಅವರು. ಈ ಗುರು ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಇದ್ದು ಬಿಟ್ಟುಬಿಡೋಣ ಅಂತ ಹೇಳೋದು. ಸೊ ನಮಗೆ ಅಂದರೆ ಫಸ್ಟ್ ಟೈಮ್ ಫಸ್ಟ್ ಚಿತ್ರ ನಾವು ಹಿಟ್ ಆಗತ್ತೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ.
ಎಲ್ಲ ಜನ ಕೇಳಿದ್ರೆ ಸಾಕಪ್ಪ, ನಮ್ಮ ಕೆಲಸ ಗುರ್ತು ಹಿಡಿದ್ರೆ ಸಾಕಪ್ಪ ಅಂತ ಇದ್ದಿದ್ದು. ಆ್ಯಂಡ್ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ. ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾಮೆನ್ ಇವ್ರು ಕೈ ಕೊಟ್ಟ, ಈಸ್ ಅನ್ ಎಕ್ಸ್ಪರ್ಟ್ ಇನ್ ಕೈ ಕೊಡೋದ್ರಲ್ಲಿ. ವೇಣು 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 ನಾನು ಹಳೆ ಫ್ರೆಂಡ್ಸು. ಹಿ ವಾಸ್ ಅನ್ ಆರ್ಟಿಸ್ಟ್. ಅವನು ಪ್ರೆಸ್ಸಲ್ಲಿ ಇದ್ದಿದ್ದು. ಹಿ ವಾಸ್ ವರ್ಕಿಂಗ್ ಫಾರ್ ಅ ಪ್ರೆಸ್. ಮನೋಹರ್ ಸರ್ ಆರ್ಟಿಸ್ಟು, ಎಲ್ಲ ಪ್ರೆಸ್ಸಲ್ಲಿ ಇದ್ದವರು. ಅವನು ಫಸ್ಟು ಆ್ಯಸ್ ಎ ಕ್ಯಾಮರಾಮ್ಯಾನ್. ನಮ್ಮ ಚಾಂದಿನಿ ಮ್ಯಾಮ್ ಫಸ್ಟ್ ಆ್ಯಸ್ ಎ ನಾಗಭೂಷಣ್ ಬಂದಿಲ್ಲ. ನಾಗಭೂಷಣ್ ಆಸ್ ಅ ಡಿಸೈನರ್. ಇದೆಲ್ಲ ದಿಸ್ ವಾಸ್ ಹಿಸ್ ಬ್ರೈನ್ ವರ್ಕ್. ವೆರಿ ವೆರಿ ವೇಗ್ ಡಿಸೈನರ್ ಆ ಟೈಮಲ್ಲಿ. ಅವ್ರದ್ದು ಫಸ್ಟ್ ಪಿಕ್ಚರು. ಬೇರೆ ಯಾರ್ದೆಲ್ಲ ತುಂಬ ತುಂಬ ಅಂದರೆ ಹ್ಯೂಜ್ ಟೀಮ್ ಆ್ಯಕ್ಚುಲಿ. ಎಲ್ಲ ಇವತ್ತು ಖುಷಿ ಆಯಿತು ಒಂದು ನೋಡಿ. ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಟೀಮ್ ಥರ. ಇಟ್ಸ್ ಅ ಟೋಟಲ್ ಟೀಮ್ ವರ್ಕ್. ನಮ್ಮ ಜೋಶಿ ಆಗಲಿ, ರಾಜಾರಾಮು, ಲೋಕಿ, ಅರುಣ, ದ ಹೋಲ್ ಕೋಟೆ ಎಲ್ಲ ಒಂಥರ ಟೀಮ್ ಥರ ವರ್ಕ್ ಮಾಡ್ತಾ ಇದ್ರು. ಬೆಸ್ಟ್ ವಾಸ್ ನಾನು ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ 1990 ಮನೋಹರ್ ಸರ್ ಪರಿಚಯ ಮಾಡಿಕೊಟ್ಟದ್ದು. ಅವತ್ತಿಂದ ಫ್ರೆಂಡ್ಶಿಪ್ ಟರ್ನ್ಡ್ ಇನ್ ಟು ರಿಲೇಷನ್ ಏ ಚಿತ್ರದ ಮೂಲಕ. ಆ್ಯಂಡ್ ನನಗೆ ನಾನು ಹೇಳೋದು, ನಾವು 25 ವರ್ಷ, ಈಗ 25 ವರ್ಷ ಆಯಿತು ಬಂದು. ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ. ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತಿವರೆಗೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಯಾವ ಆ್ಯಂಗಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರಲಿಲ್ಲ ಆಗ. ಈಗ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ. ಆಗ ಎಲ್ಲ ಒಂದು ಬುಟ್ಟು, ಎಣ್ಣೆ ಹಾಕಿ, ಬಿಳಿ ಶರ್ಟು, ಬಿಳಿ ಪ್ಯಾಂಟು, ಬಿಳಿ ಶೂಸು, ಒಂದು ಪ್ಯಾಟರ್ನ್ ಇತ್ತು. ಸ್ವಲ್ಪ ಇವರು ಸ್ವಲ್ಪ ಚೇಂಜ್ ಮಾಡಿದ್ರು. ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು. ಅದನ್ನು ಬಿಟ್ಟು ನಾನು ಯಾವ್ದು ಆ್ಯಂಗಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕಾಣ್ತಾ ಇರಲಿಲ್ಲ. ಹಾಂ ಆಗ ಲಿಟಲ್ ಅಂದರೆ ಮ್ಯೂಸಿಕ್ ಅಂದರೆ ಸ್ವಲ್ಪ ಸೀರಿಯಸ್ ಆಗಿರ್ತದೆ. ನಾನು ಸ್ವಲ್ಪ ಚೆಲ್ ಆಗಿದೆ. ಸೊ ಅದನ್ನು ಆ ಟೈಮಲ್ಲಿ ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಉಪ್ಪಿ ಅವರಿಗೆ. ಸೊ ಇಟ್ ವಾಸ್ ಅವ್ರು ಆ್ಯಕ್ಚುಲಿ ಇವತ್ತು ಬರಬೇಕಿತ್ತು ಇವತ್ತು. ಬಿಕಾಸ್ ಅವ್ರು ಈಸ್ ಔಟ್ ಆಫ್ ಟೌನ್, ಬೇರೆ ಊರಿಗೆ ಹೋಗಿದ್ದಾರೆ. ಸೊ ಅವರು ಈಸ್ ಗಿವನ್ ಒಂದು ಬೈಟ್ ಕೊಟ್ಟಿದ್ದಾರೆ. ಐ ಥಿಂಕ್ ಅದನ್ನು ನೋಡಿ ನಾವು ಮುಂದೆ ಹೋಗೋಣ. ಥ್ಯಾಂಕ್ ಯು.